ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷವಾಗಿರುವರು. ನೀವು ನೋಡಿದರೆ ಪಾದಚಾರಿಯಾಗಿ ಬರುತ್ತಿರುವರಲ್ಲ ಅಣ್ಣ. ಹೇಳಿದ್ದರೆ ನಾನೇ ರಥವನ್ನು ತಂದು ನಿಲ್ಲಿಸುತ್ತಿದ್ದೇನಲ್ಲ ಅಣ್ಣ. ಸಹೋದರ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಇಂದಿನಿಂದ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ ಸಹೋದರ. ಅಂದರೆ ನಿಮ್ಮ ಮಾತಿನ ಅರ್ಥ? ಸಹೋದರ ಅಗ್ರಜ, ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯವರು ತಂದೆಗೆ ಸಹಾಯ ಮಾಡಿದ್ದರಂತೆ. ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕಂತಲೂ ಸಹೋದರ. ಅಗ್ರಜ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟ ಉಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕಂತಲೂ ಕೇಳಿಕೊಂಡಿದ್ದಾರೆ ಸಹೋದರ. ಕೂಡದು ಅಣ್ಣ, ಕೂಡದು. ನೀನು ವನವಾಸಕ್ಕೆ ಹೋಗಲೇ ಕೂಡದು. ಮಹಾ ಮಾತ್ಸರ್ಯ ವಿಷಭರಿತ ಆ ಕಾಲಸರ್ಪಣಿ ಕೈಕೆಗೆ ಮೋಹವೆಂಬ ವಿಷವು ತಲೆಗೇರಿ ಈ ರೀತಿ ಮುಂದಾಲೋಚನೆ ಮಾಡಿರುವಳು. ಅಗ್ರಜ, ನೀನು ಅಪ್ಪಣೆಯನ್ನು ಕೊಡು. ನಾನೀಗಲೇ ಆಕೆಯ ನಾಲಿಗೆಯನ್ನು ಸೀಳು ಬಿಡುತ್ತೇನೆ. ಮಾನವಿಲ್ಲದ ವೀಣ ಕೈಕೆಯ ಅಗ್ರಜ, ಮಾನವಿಲ್ಲದ ವೀಣ ಕೈಕೆಯ ಅಣ್ಣ, ಮಾನವಿಲ್ಲದ ವೀಣ ಕೈಕೆಯ ಅಣ್ಣ, ಮಾನವಿಲ್ಲದ ವೀಣ ಕೈಕೆಯ ಜನತನವನ ಅರಿವೆನ ಬೇರೆ ಅಯ್ಯ ಈಗ ಮಾತನು. ಅಗ್ರಜ, ಏನ ಬೇರೆ ಅಣ್ಣ ಈಗ ಮಾತನು. ಅಗ್ರಜ, ಸುಂದರಿಯು ಕೈಕೆಯನ್ನು ತಾನು ಪಿಡಿಯುತ್ತ. ಅಗ್ರಜ, ಸುಂದರಿಯು ಕೈಕೆಯನ್ನು ತಾನು ಪಿಡಿಯುತ್ತ ತನ್ನ ಬೇಡ ನಿಲ್ಲುವ ವಚನವ ಅಣ್ಣ, ತನ್ನ ಬೇಡ ನಿಲ್ಲುವ ವಚನವ ನಂದವಾತು ತೇಲಿನ ಬೇಳೆ ಅಣ್ಣ ಈನ ಮಾತನು, ಈನ ಮಾತನು, ಈನ ಮಾತನು. ಅಗ್ರಜ, ಸಹೋದರ, ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮಗಳ ಕರ್ತವ್ಯ ಸಹೋದರ. ಅಗ್ರಜ, ಅದರಂತೆಯೇ ನಾನು ಈ ದಿನವೇ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಹೊರಟಿರುವೆನು ಸಹೋದರ. ಅಗ್ರಜ, ನೀನು ಇಲ್ಲಿಯೇ ಇದ್ದುಕೊಂಡು ಮಾತಾಪಿತೃಗಳ ಸೇವೆಯನ್ನು ಮಾಡುತ್ತಾ ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಪ್ರೀತಿಗೆ ಪಾತ್ರನಾಗು. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆನಲ್ಲ, ನಾನೂ ಸಹ ಇರಲಾರೆನು ಸಹೋದರ. ನೀನು ಕೂಡ ನನ್ನ ಸಂಗಡ ಬಂದರೆ ದುರ್ಬಲರಾದ ಮಾತಾಪಿತೃಗಳ ಸೇವೆ ಮಾಡುವವರಾರು ಅಣ್ಣ. ಸಹೋದರ, ಸರಿಯೇ ನಾದ ತೊರೆಯುವುದು ದರೇ ಅಣ್ಣ. ಸಹೋದರ, ಮರೆತು ಬಾಳಿದರು ತಾಯಿ ಮರೆಯುವುದೇ ಅನ್ನ ಕರುವ
ಬಾಳಿದರು ತಾಯಿ ಮರೆಯುವುದೇ ಅನ್ನ ತರುವ ನೀ ಮರೆತು ಬಾಳಿದರು ಪುರಜನರು ಮರೆವರೆಮ್ಮ ರಾಮ 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 ಅಲ್ಲ ಇಲ್ಲದ ಗಗನ ಲಘುವಿಲ್ಲದ ವದನ ಹಿಂಗಾಯ್ತೆ ಈ ಅಯೋಧ್ಯೆಯ ಕದನ ಅಣ್ಣ 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 ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು ಅಣ್ಣ. ಮೇಲಾಗಿ ಕೈಕಾದೇವಿ ಇರುವಾಗ ನಾವಿದ್ದು ಫಲವೇನು ಅಣ್ಣ? ನಾನು ಸಹ ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ. ಅಗ್ರಜ, ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದು. ಆತ್ಮಹತ್ಯೆ ಮಾಡಿಕೊಳ್ಳುವುದು. ಲಕ್ಷ್ಮಣ, ಅಣ್ಣ, ಶಾಂತನಾಗು ಸಹೋದರ, ಶಾಂತನಾಗು. ಇದೆಂತಹ ವಿಷಮ ಪರೀಕ್ಷೆ. ಜಾನಕಿಯು ನನ್ನನ್ನೇ ಹಿಂಬಾಲಿಸಿಕೊಂಡು ಬಂದಿರುವಳು. ನೀನು ಸಹ ಹಠ ಸಾಧಿಸಿ ಬರುತ್ತಿರುವೆ. ಲಕ್ಷ್ಮಣ, ಅಣ್ಣ, ಪುರಜನರು ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತ ಕಾಡಿಗೆ ಹೋದನೆಂಬ ಅಪಕೀರ್ತಿಯು ನನಗಲ್ಲವೇ? ಆದರೂ ಚಿಂತೆಯಿಲ್ಲ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಹಾಗೇ ಆಗಲಿ ಅಣ್ಣ. ಹಠವನ್ನು ಸಾಧಿಸಬೇಡ. ನನ್ನ ರಾಮನನ್ನು ವನವಾಸಕ್ಕೆ ಹೋಗುವುದನ್ನು ತಪ್ಪಿಸು ಕೈಕ, ತಪ್ಪಿಸು. ಪ್ರಾಣೇಶ್ವರ, ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲ ಎಂದರೆ ಇಲ್ಲ ಎಂದು ಹೇಳಿಬಿಡಿ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದರೆಂದು ಇಡೀ ನಗರಕ್ಕೆ ಡಂಗೂರವನ್ನು ಸಾರುವೆನು. ರಾಮಚಂದ್ರ, ಎಲ್ಲಿ ಮಗನೇ? ರಾಮನಲ್ಲಿ ಬರಮಾಡಿ ರಾಮನನ್ನು. ಹೇ ರಾಮಚಂದ್ರ, ಒಂದು ಸಾರಿ ನಿನ್ನ ಮುಖವನ್ನು ನೋಡುವೆನು. ಬಾ ಕಂದ, ಬಾ ಮಗನೇ. ರಾಮ, ಬೇಗ ಬಾ ಕಂದ. ಬಾ ರಾಮಚಂದ್ರ, ಬಾ. ಕಂದ. ಜನಕ, ನಮಗಿನ್ನು ವನವಾಸದ ಅನುಜ್ಞೆಯನ್ನು ಕೊಡಿ. ಏನು ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆಯೇ? ಅಯ್ಯೋ ಕೈಕ, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಅವನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಬಾಯಿಯಾದರೂ ಹೇಗೆ ಬಂದಿತು ಕೈಕ? ಕೈಕ, ಸಕಲ ಸಾಮಂತ ರಾಜರುಗಳಿಂದ ನಮಸ್ಕಾರಗಳನ್ನು ಸ್ವೀಕರಿಸಿ ಕಪ್ಪ ಕಾಣಿಕೆಯನ್ನು ಪಡೆಯುತ್ತಿದ್ದ ನಾನು ಕೈಕ, ಇಂದು ನನ್ನ ಮಗ ಶ್ರೀರಾಮನ ವನವಾಸವನ್ನು ತಪ್ಪಿಸುವುದಕ್ಕೋಸ್ಕರ ಚಕ್ರವರ್ತಿ ಎಂಬ ಅಹಂಕಾರವಿಲ್ಲದೆ ಲಜ್ಜೆಯನ್ನು ಬಿಟ್ಟು ನಿನ್ನ ಹೆಜ್ಜೆ ಇಡುವ ಪಾದಗಳಿಗೆ ನಮಸ್ಕರಿಸುವೆನು. ಏನಿದು ತಂದೆಯೇ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪ ವಿಚಾರಕ್ಕೆ, ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡುವುದೇ? ಜನಕ, ರಾಮಚಂದ್ರ,
ಹೀಗೆ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಅಯ್ಯೋ ಜನಕ, ಇದು ಯಾವ ಘನ ಕಾರ್ಯವೆಂದು ತಿಳಿದು ನೀವು ಇಷ್ಟೊಂದು ಚಿಂತಿಸುತ್ತಿರುವಿರಿ? 14 ವರ್ಷ ವನವಾಸವನ್ನು 14 ದಿನದಂತೆ ಕಳೆದು ಬರುತ್ತೇನೆ. ನೀವು ವ್ಯಸನವನ್ನು ಬಿಡಿ, ನಮ್ಮನ್ನು ಕಳುಹಿಸಿಕೊಡಿ. ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಅಯ್ಯೋ, ನೀವು ಹೊರಡುವೆಯಾ ಮಗಳೇ? ಹೋಗಲಿ ಬಿಡಿ. ಅಯ್ಯೋ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು, ಸಹಧರ್ಮಿಣಿ. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿರುವಳು, ಗ್ರಹಚಾರಿಣಿ. ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ತಂದೆ, ಅಗ್ರಜನನ್ನು ಹಿಂಬಾಲಿಸಿರುವ ನನ್ನನ್ನು ನನಗೂ ಸಹ ಆಶೀರ್ವಾದ ಮಾಡುವರಾಗಿ. ಅಯ್ಯೋ ಮಕ್ಕಳೇ, ಲಕ್ಷ್ಮಣ ನೀನು ಹೊರಟಿರುವೆಯಾ ಕಂದ? ಅವನು ಸಹ ಹೋಗಲಿ ಬಿಡಿ. ಅಯ್ಯೋ ಮಕ್ಕಳೇ, ಒಬ್ಬೊಬ್ಬರಾಗಿ ನನ್ನನ್ನು ತೊರೆದು ಹೋಗುತ್ತಿರುವಿರ ಮಕ್ಕಳೇ. ಕಂದ ಲಕ್ಷ್ಮಣ, ತಂದೆ, ಶ್ರೀರಾಮನನ್ನು ದಶರಥನೆಂದು ಭಾವಿಸು. ಸೀತಾ ಮಾತೆಯನ್ನು ನಿನ್ನ ತಾಯಿ ಎಂದು ತಿಳಿದು ಅವರುಗಳ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಸುಮಂತ್ರ, ರಾಮನು ವನವಾಸಕ್ಕೆ ಹೊರಟಿರುವುದರಿಂದ ಅಯೋಧ್ಯೆಯ ಸಿರಿ ಸಂಪತ್ತುಗಳು ಹೋಗಲಿ. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಏನೋ ಮಹಾರಾಣಿಯವರು ಆಜ್ಞಾಪಿಸುವಂತಿದೆ, ಕೇಳಿಕೊಂಡು ಹೋಗು. ಸಕಲವು ರಾಮನ ಹಿಂದೆ ಹೋದರೆ ಕೆನೆಯನ್ನು ತೆಗೆದ ಹಾಲಿನ ಅಂತೆ ನಿಸ್ಸಾರವಾದ ಸಾಮ್ರಾಜ್ಯವನ್ನು ನನ್ನ ಮಗನಾಳಬೇಕೆ? ರಾಮನ ಹಿಂದೆ ಒಂದು ಹುಲ್ಲು ಕಡ್ಡಿ ಹೋಗಕೂಡದು. ಜನಕ, ರಾಮ, ವನವಾಸಕ್ಕೆ ಹೋಗುವ ನಿನಗೆ ಈ ಆಭರಣಗಳೇಕೆ? ಇದನ್ನೆಲ್ಲ ತೆಗೆದಿಟ್ಟು ನಾನು ಕೊಡುವ ನಾರ್ಮುಡಿಗಳನ್ನು ಹುಟ್ಟು ಹೊರಡುವನಾಗು. ಅಯ್ಯೋ, ನನ್ನ ಪ್ರೇಮ ಪುತ್ರರಿಗೆ ನಾರುಮುಡಿಯೇ ನೋಡಲಾರೆ ಮಕ್ಕಳ, ನೋಡಲಾರೆ. ಜನಕ, ಲಕ್ಷ್ಮಣ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರ ಆಭರಣಗಳು? ಮಾತೆಯವರು ಆಶೀರ್ವಾದ ಮಾಡಿಕೊಡುವ ನಾರುಮುಡಿಯೇ ಶ್ರೇಷ್ಠ. ಕೊಡಿತಾಯಿ, ಅದನ್ನೇ ರಕ್ಷಾ ಕವಚವೆಂದು ತೆಗೆದುಕೊಳ್ಳುತ್ತೇನೆ. ಲಕ್ಷ್ಮಣ, ಪಾಪ, ನೀನು ಸಹ ನಿಮ್ಮ ಅಣ್ಣನನ್ನೇ ಹಿಂಬಾಲಿಸುತ್ತಿರಲ್ಲ. ಇದೋ ತೆಗೆದುಕೋ. ಸೀತಾ, ತೆಗೆದುಕೋ ನಾರ್ಮುಡಿಯನ್ನು. ಕೈಕ, ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಮಲತಾಯಿ ಮಗನೆಂಬ ಮಾತ್ಸರ್ಯವು ನಿನ್ನ ಮನಸ್ಸಿನಲ್ಲಿ ಮನೆ ಮಾಡಿತೆ ಕೈಕ. ಸವತಿ ಮಗನೆಂಬ ಮಾತ್ಸರ್ಯಕ್ಕೆ ನೀನು ಬಲಿಯಾದೆಯ ಕೈಕ, ಬಲಿಯಾದೆಯ. ಕರುಳ ಕುಡಿಯನ್ನು ಕತ್ತರಿಸಿ ಕಾಡುಗಟ್ಟುತ್ತಿರುವೆಯ ಏಕೆ ದೇವಿ, ಏಕೆ? ಅಡೆಯ ತಾಯಿಗಿಂತಲೂ ಹೆಚ್ಚಾಗಿ ಅವನನ್ನು ಸಾಕಿ ಸಲುಹಿದ ನೀನು ನಿಷ್ಕರುಣೆಯಿಂದ ಅಡವಿಗಟ್ಟುತ್ತಿರುವೆಯ ಏಕೆ ದೇವಿ? ಮಗನೆಂಬ ಮಮಕಾರವು ಮನಸ್ಸಿನಿಂದ ದೂರ ಆಯಿತೆ. ಅಯ್ಯೋ, ಎಷ್ಟು ಬೇಡಿಕೊಂಡರೂ ನಿನ್ನ ಹೃದಯದಲ್ಲಿ ಕನಿಕರವೇ ಇಲ್ಲವೇ ಕೈಕ? ನಾರಿಯಾದವಳಿಗೆ ಈ ಹಠಮಾರಿತನ ಹೊಡಿತಲ್ಲ. ಈ ದೃಶ್ಯವನ್ನು ನೋಡಿ ನಾಡೇಕೆ, ಲೋಕವೇಕೆ, ಈ ಜಗವೇ ನಗುವುದು ಕೈಕ, ಈ ಜಗವೇ ನಗುವುದು.
ಕಾಡಿಗೆ ಕಳುಹಿ ಜೀವಿಸಲೆಂದು ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ರಾಮಚಂದ್ರ ಮಗನೇ, ಎಂತಹ ಕೈಕಟ್ಟ ಹೀನಾದ ಕುಮಾರ. ತಂದೆ ಮಹಾರಾಜ ತಾಯಿ ಮಹಾರಾಜ ತಂದೆ ಮಹಾರಾಜ ತಾಯಿ ಮಹಾರಾಜ ಆದರೇನು ಪರದೇಶಿದೀನೋ ರಾಮ ರಾಮ ವಿಷವನು ನಿಸಿದನು ಕೈಕೆಯ ಪ್ರೀತಿ ನಿನಗೆ ವಿಷವನು ನಿಸಿದನು ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ಇಲ್ಲ ನಿನ್ನನ್ನಲ್ಲ ಕೈಕ, ನಿನ್ನನ್ನಲ್ಲ. ಮತ್ಯಾರನ್ನು? ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು. ಈ ಜಗವು, ಈ ಜಗವು. ಕೈಕಾದೇವಿ, ನಿನ್ನ ಇಚ್ಛೆಯಂತೆ ನಿನ್ನ ಮಗನಿಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಕಟ್ಟಿಸುವೆನು. ಆದರೆ ನನ್ನ ರಾಮನ ವನವಾಸವನ್ನು ತಪ್ಪಿಸು. ಏಕೆಂದರೆ ಏಕೆಂದರೆ ಮುತ್ತು ರತ್ನಗಳನ್ನು ತೊಟ್ಟು ಅಡವಿಗೆ ಹೋಗುವ ದೃಶ್ಯವನ್ನು ನಾನು ನೋಡಲಾರೆ. ಕೈಕ ರಾಮನ ವನವಾಸವನ್ನು ತಪ್ಪಿಸು ಕೈಕ. ಪ್ರಾಣೇಶ್ವರ, ಈ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ನಗುವುದೋ ಅಳುವುದೋ ಒಂದೂ ತಿಳಿಯುತ್ತಿಲ್ಲ. ಆ ದಿನ ದೇವಾಸುರರ ಯುದ್ಧದ ಕಾಲದಲ್ಲಿ ನನ್ನನ್ನೇಕೆ ಸಂಗಡ ಕರೆದುಕೊಂಡು ಹೋದಿರಿ? ಏಕೆ ಈ ನಿಮ್ಮ ರಾಜ್ಯದಲ್ಲಿ ವೀರರು ಶೂರರು ಯಾರು ಇರಲಿಲ್ಲವೇ? ಅಥವಾ ನನ್ನನ್ನು ಅರಕ್ಷಣವು ಬಿಟ್ಟಿಲ್ಲಲಾರದ ನಿಮಗೆ ವ್ಯಾಮೋಹವೇ? ಆ ದಿನ ನೀವೇ ಯುದ್ಧಕ್ಕೆ ಕರೆದುಕೊಂಡು ಹೋಗಿ ವರಗಳನ್ನು ನೀಡಿದಿರಿ. ಈ ದಿನ ನಾನು ಅದನ್ನು ಕೇಳಿಕೊಂಡನೆ. ಇದರಲ್ಲಿ ನನ್ನ ತಪ್ಪೇನಿದೆ? ಆಡಿದ ಮಾತನ್ನು ನೆರವೇರಿಸಿಕೊಡಲಾರೆ ಈ ರೀತಿ ರೋಧಿಸುತ್ತಿರುವರಲ್ಲ, ನಿಮ್ಮನ್ನು ಪ್ರಾಣೇಶ್ವರ ಎಂದು ಕೈಕ, ನಿನ್ನನ್ನು ಮಣಿಹಾರವೆಂದು ಕೊರಳಲ್ಲಿ ಧರಿಸಿಕೊಂಡರೆ ಮಣಿಯಾಗಿ ಎಡೆ ಎತ್ತಿ ಕಚ್ಚಿ ನನ್ನ ರಘುವಂಶಕ್ಕೆ ವಿಷ ಉಣಿಸುತ್ತಿರುವೆಯಲ್ಲೇ ರಾಜಲುಪ್ತೆ, ಕುಲಘಾತಕಿ,
ನನ್ನ ಒಡಲು ಉರಿದು ಬೀಳದಂತೆ ನಿನ್ನ ಒಡಲು ಉರಿದು ಬೀಳಲಿ. ಪ್ರಾಣೇಶ್ವರ, ಏಳೇಳು ಲೋಕದಲ್ಲೂ ನಿನಗೆ ಸದ್ಗತಿಯೇ ಪ್ರಾಪ್ತವಾಗಲಿರಲಿ. ಅಯ್ಯೋ, ಯಾವ ಶುಭ ಲಗ್ನದಲ್ಲಿ ನನ್ನ ರಾಮನು ಸಿಂಹಾಸನವನ್ನು ಏರಬೇಕಾಗಿತ್ತು, ಅದೇ ಶುಭ ಲಗ್ನದಲ್ಲಿ ಸಿಂಹಗಳು ವಾಸ ಮಾಡುವ ಕಾಡಿಗೋಗುವಂತಾಯಿತೆ. ಕೈಕ, ಯಾವ ಕರದಲ್ಲಿ ಶಂಕು ಚಕ್ರ ಗದ ಪದ್ಮರೇಖೆಗಳಿಂದ ಕೂಡಿದ ರಾಜದಂಡವನ್ನು ಹಿಡಿಯಬೇಕಾಗಿತ್ತು, ಅದೇ ಕೈಗಳಲ್ಲಿ ಕಾಡಿನಲ್ಲಿ ಕಂದ ಮೂಲಗಳನ್ನು ಅರಸಿ ತಿನ್ನುವಂತಾಯಿತು. ಕೈಕ, ಬೇಡ ಕೈಕ, ಈ ಹಠವನ್ನು ಸಾಧಿಸಬೇಡ. ಇನ್ನು ಕಾಲವೂ ಮಿಂಚಿಲ್ಲ. ಸೂರ್ಯ ವಂಶದ ಜ್ಯೋತಿಯನ್ನು ನಂದಿಸಬೇಡ ಕೈಕ, ನಂದಿಸಬೇಡ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಪ್ರಾಣೇಶ್ವರ, ವೃತ ಮಾತನಾಡಿ ಪ್ರಯೋಜನವಿಲ್ಲ. ರಾಮನು ನಾರ್ಬೋಡಿಯಲ್ಲಿಟ್ಟು ಹೊರಟಿರುವನೋ ಇಲ್ವೋ ನಾನು ನೋಡಿಕೊಂಡು ಬರುತ್ತೇನೆ. ಅಯ್ಯೋ ರಾಮಚಂದ್ರ, ಎಲ್ಲಿರಬೇಕಂದ? ರಾಮ, ಒಂದು ಸಾರಿ ನಿನ್ನನ್ನು ನೋಡುವೆನು. ಬೇಗ ಬಾ ಮಗನೇ, ಬೇಗ ಬಾ ಕಂದ. ಕಂದ, ನಿನ್ನನ್ನು ವನವಾಸಕ್ಕೆ ಕಳುಹಿಸಿ ನಾನು ಹೇಗೆ ಜೀವಿಸಲಿ ಮಕ್ಕಳೇ? ಹೇ ರಾಮಚಂದ್ರ, ನಿನ್ನನ್ನು ನಾನು ಹೇಗೆ ವನವಾಸಕ್ಕೆ ಕಳುಹಿಸಲಿ? ಹೇ ರಾಮಚಂದ್ರ, ಎಂತು ಕಳುಹಲಿ ಸುತರ, ಎಂತು
ನರಕಕ್ಕೆ ಕಳುಹಿಸಿ ನಾನು ಹೇಗೆ ಜೀವಿಸಲಿ ಮಕ್ಕಳೇ, ಹೇಗೆ ಜೀವಿಸಲಿ? ಸಮಾಧಾನ ಸಮಾಧಾನ. ರಾಮಚಂದ್ರ, ಲಕ್ಷ್ಮಣ, ಮಕ್ಕಳೇ ನಮ್ಮನ್ನು ಆಶೀರ್ವದಿಸಿ. ಲಕ್ಷ್ಮಣ, ಕಂದ, ಜಾನಕಿ ದೇವಿ, ರಾಮಚಂದ್ರ, ಮಗನೇ, ಮಕ್ಕಳೇ ಲಕ್ಷ್ಮಣ, ಮಕ್ಕಳೇ, ಕಡೆಗೂ ನನ್ನನ್ನು ಬಿಟ್ಟು ಹೊರಟೇ ಹೋದಿರಾ? ಹೇ ರಾಮಚಂದ್ರ, ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ, ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಪುರದ ಜನರ ಹಳುವು ಮುಗಿಲು ಮುಟ್ಟುತ್ತಲಿರಲು, ಪುರದ ಜನರ ಹಳುವು ಮುಗಿಲು ಮುಟ್ಟುತ್ತಲಿರಲು,
ನೋಡಲು ರಾಘವನೇ ನಾವೆಂದು ನೋಡಲಿವೆವೆಂದು ಪುರದ ಜನರ ಹಳುವು ಮುಗಿದು ಮುಟ್ಟುತ್ತಲಿರಲು ರಾಘವನ ನಾವೆಂದು ನೋಡಲಿವೆವೆಂದು ರಾಜ ಬೀದಿಯೆಂದು ಪ್ರಜೆಗಳ ಶೋಕವ ಕಂಡು ರಾಜ ಬೀದಿಯೆಂದು ಪ್ರಜೆಗಳ ಶೋಕ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತ ರಾಜನರು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಿಸಲಾರದೆ ಪುರದ ಜನರುಗಳು ಅಳುತ್ತ ಶ್ರೀರಾಮಚಂದ್ರನ ಪಾದಕ್ಕೆ ಎರಗುತ್ತ ರಾಮನು ಮೆಲ್ಲ ಮೆಲ್ಲನೆ ಅವರೆಲ್ಲರನ್ನು ಮೇಲಕ್ಕೆತ್ತಿ ಪುರಜನರೇ 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಹುಬೇಗ ಮುಗಿಸಿ ಬರುವೆನು ಅಭಯವನ್ನು ನೀಡುತ್ತಾ ಪತ್ನಿಯಾದ ಸೀತೆಯೊಡಗೂಡಿ ಅನುಜನಾದ ಲಕ್ಷ್ಮಣನೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವಿಧಿ ರಾಮಚಂದ್ರ ಪ್ರಭು ರಾಮಚಂದ್ರ ಮಕ್ಕಳೇ, ನನ್ನನ್ನು ತೊರೆದು ಒಬ್ಬೊಬ್ಬರಾಗಿ ಓದಿರೇ ಬಿಟ್ಟೆ ಮಕ್ಕಳೇ. ರಾಮ, ಲಕ್ಷ್ಮಣ, ನಿಮ್ಮನ್ನು ನಾನು ಹೇಗೆ ನೋಡಲಿ ಮಕ್ಕಳೇ? ರಾಮ, ರಾಮಚಂದ್ರ, ರಾಮ, ಲಕ್ಷ್ಮಣ, ರಾಮ. ಇನ್ನೆಲ್ಲಿ ನಿಮ್ಮ ರಾಮ ವನವಾಸಕ್ಕೆ ಹೋಗಿದ್ದಾಯಿತು. ಅಯ್ಯೋ,
ಏಕೆ ದೇವಿ ಸುಮ್ಮನೆ ನಿಂತಿರುವೆ? ಹಾಕು, ನಿನ್ನ ಆನಂದದ ಕೇಕೆ ಹಾಕು. ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಹಾಡುತ್ತಿಹನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬ್ರಹ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ ಮಹಾಗರತಿ ಪಾರ್ವತಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ಇಂತಹ ಇದರಲ್ಲಿ ನೀನಿಂದು ಚೆಲ್ಲಿದೆ ಕತ್ತಲೆಯ ಮಸಿಯನ್ನ. ಕೈಕ ಋತಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಪ್ರಾಣೇಶ್ವರ, ಏನಾದರೂ ಅಂದುಕೊಳ್ಳಿ, ಇದು ನನ್ನ ಪ್ರಾರಬ್ಧದ ಫಲ. ಹಾಗಾದರೆ ನಾನು ಮಾಡಿದ ಅಪರಾಧವಾದರೂ ಏನು? ಹೌದು, ನಿಧಾನವಾಗಿ ಜ್ಞಾಪಕಕ್ಕೆ ಬರುತ್ತಿದೆ. ಹಿಂದೆ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪಾಪದ ಫಲವಿದು. ಹೇ ರಾಮಚಂದ್ರ, ಅಂದು ತಾಂಡವ ಮುನಿಗಳು ನನಗೆ ಶಾಪವನ್ನಿಟ್ಟಿದ್ದರು. ಆ ಪ್ರಾರಬ್ಧದ ಫಲ ಹಿಂದು ನನಗೆ ಬಂದು ಹೊರಗಿದೆ. ಅಯ್ಯೋ ಅಗೋ, ಅಲ್ಲಿ ನೋಡು, ನನ್ನ ಪೂರ್ವಕ್ಕೆ ರಾಮ ಸೀತಾರಾಮ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾರೆ. ಪಕ್ಕದಲ್ಲೇ ಲಕ್ಷ್ಮಣ, ಸೀತಾ, ಭರತ, ಶತ್ರುಘ್ನ, ಹೇ ರಾಮಚಂದ್ರ, ಹೇ ಮಗನೇ ರಾಮ, ರಾಮಚಂದ್ರ, ರಾಮ, ರಾಮ. ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಕು ಎಂದು ನಾನು ಅಂದುಕೊಂಡೆನು. ಆದರೆ ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಎಲ್ಲರೂ ಹೋಗಲಿ, ನನ್ನ ಮಗನೇ ರಾಜ್ಯವಾಳಲಿ. ಪ್ರಾಣೇಶ್ವರ, ಸ್ವಾಮಿ, ಹೇಳಿ ಪ್ರಿಯ, ರಾಮನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ. Yeah.
ಅಗ್ರಜ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತಿಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದ್ದಾರೆ. ಹೌದು ಅಗ್ರಜ. ಶತ್ರುಘ್ನ, ಅಗ್ರಜ, ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದೆಯನ್ನು ಹೇಗೆ ತಿಳಿಸಲಿ? ಅದೇನಂತ ವೇದನೆ ನನ್ನೊಡನೆ ತಿಳಿಸಬಾರದೆ? ಶತ್ರುಘ್ನ, ಅಗ್ರಜ, ನಿನ್ನೆ ರಾತ್ರಿ ದುಸ್ವಪ್ನವಾಯಿತು. ನಾನು ವಿಹಾರ್ಥವಾಗಿ ಹೋಗುತ್ತಿರುವಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ಆ ಶಬ್ದವನ್ನೇ ಹಿಂಬಾಲಿಸ್ತಾ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜಾ ಜನಕನು ವಸ್ತ್ರಹೀನನಾಗಿ, ಮಗು ಭರತ, ನನ್ನನ್ನು ಕಾಪಾಡಲಾರೆ ಓದೆಯ ಎಂದು ಕೂಗಿಕೊಂಡರು. ಆ ಜನಕನನ್ನು ಕಾಪಾಡಬೇಕೆಂದು ಓಡಿದನು. ಅಷ್ಟರಲ್ಲಿ ವಿಧಿಯಿಂದ ಬಿಡಿಸಿಕೊಳ್ಳಲಾಗದೆ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಶಾಂತರಾಗಿ ಅಗ್ರಜ, ಶಾಂತರಾಗಿ. ಶತ್ರುಘ್ನ, ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಇಲ್ಲಿ ನೋಡಿದರೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ತಳಿರೋ ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುವಾಸಿನಿಯರಾಗಲಿ ಒಬ್ಬರು ಕಣ್ಣಿಗೆ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗಿ ಗುಪ್ತಾದಿಗಳ ಮಸಾನದಂತೆ ಭಾಸವಾಗುತ್ತಿರುವುದು ಶತ್ರುಘ್ನ. ಇದಕ್ಕೆ ಕಾರಣವೇನಿರುವುದು ಶತ್ರುಘ್ನ? ಅಗ್ರಜ, ಶಾಂತರಾಗಿ. ಶತ್ರುಘ್ನ, ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆಪಡುವುದು ಬೇಡ. ನೀವು ಹೇಳಿದಂತೆ ಯಾವ ಭಯಕ್ಕಾಗಲಿ ಅಮಂಗಳಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರ ಪ್ರವೇಶವನ್ನು ಮಾಡೋಣ. ವಿಷಯವೆಲ್ಲವೂ ತಿಳಿದಂತಾಗುವುದು ಅಗ್ರಜ. ಸರ್ವಲೋಕ ಪ್ರಭು, ನಮ್ಮ ಅಯೋಧ್ಯೆಗೆ ಯಾವ ಕೆಟ್ಟ ಆಗದಿರಲಿ. ಹಾಳು ಮಂತ್ರಿ ಮಾತನ್ನು ಕೇಳಿ
ನನ್ನ ಅರಿಶಿನ ಕುಂಕುಮದ ಸೌಭಾಗ್ಯವನ್ನು ನಾನೇ ನನ್ನ ಕೈಯಾರೆ ಕಳೆದುಕೊಂಡನಲ್ಲ. ನನ್ನ ಮಕ್ಕಳು ಬಂದು ತಂದೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ? ಅಮ್ಮ 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 ಶತ್ರುಘ್ನ, ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ನನ್ನ ತಾಯಿ ಕಾಣುತ್ತಿಲ್ಲವಲ್ಲ? ಇದು ಇಲ್ಲೇ ಇರುವೆಯಾ ತಾಯಿ? ನಮಸ್ಕರಿಸು ತಾಯಿ. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಅಮ್ಮ, ಏನಮ್ಮ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿರುವುದಲ್ಲ ತಾಯಿ. ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ಜನಕನಲ್ಲಿ, ನಿಮ್ಮ ಜನಕನು ಪರಲೋಕವಾಸಿಯಾದರು. ರಾಮ ಲಕ್ಷ್ಮಣರಲ್ಲಿ, ಅವರ ವನವಾಸಕ್ಕೆ ಹೋದ ಸೀತೆ ಮಾತೆಯರಲ್ಲಿ, ಜನಕನಲ್ಲಿ ತಾಯಿ, ಜನಕನಲ್ಲಿ. ಅಮ್ಮ, ಜನಕನಲ್ಲಿ ತಾಯಿ. ದುಃಖಿಸಬೇಡ ಮಗಳೇ, ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಪರಲೋಕವಾಸಿಯಾದರೆ ಜನಕ ಇಲ್ಲಿಂದಲೇ ನಮಸ್ಕರಿಸುತ್ತದೆ. ಅಮ್ಮ, ಜನಕನೇ ಮರಣಕ್ಕೆ ಕಾರಣವೇನಮ್ಮ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು. ಅಮ್ಮ, ಜನಕನ ಮರಣಕ್ಕೆ ನೀ ಹೇಗೆ ಕಾರಣಳಾದೆ ತಾಯಿ? ಹಿಂದೆ ದೇವಾಸುರರ ಯುದ್ಧವನ್ನು ಮಾಡುವಾಗ ನಿಮ್ಮ ತಂದೆಯವರು ನನ್ನ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಹೌದು, ಏನೆಂಬುದಾಗಿ ತಾಯಿ? ಆ ವರಗಳೇ ನಿಂದು ನಿಮ್ಮ ತಂದೆಗೆ ಶಾಪವಾಗಿ ಪರಿಣಮಿಸಿತು. 1ನೇ ವರಕ್ಕೆ ರಾಮನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂತಲೂ, ಶಿವ ಶಿವ. 2ನೇ ವರಕ್ಕೆ ರಾಮನ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡರು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಹೋದ ಮೇಲೆ ನಿಮ್ಮ ತಂದೆಯು ಪುತ್ರ ಶೋಕದಿಂದ ನರಳಿ ನರಳಿ ಸ್ವರ್ಗಸ್ಥರಾದರು. ಮಗನೇ, ಸ್ವರ್ಗಸ್ಥರಾದರು. ಏನು ಏನಂದೆ? ನನ್ನಣ್ಣನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಾನಾಗಬೇಕಿದ್ದಲು ನನ್ನಣ್ಣನಾದ ಶ್ರೀರಾಮಚಂದ್ರನು ನಾರು ಮುಡಿಯನ್ನುಟ್ಟಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದವಳು ಕೈಕೆಯೇ ಅಲ್ಲವೇ? ದಶರಥನ ಪತ್ನಿಯೇ? ಅನುಮಾನವೇ? ಭರತನ ತಾಯಿ? ಛೀ, ಪಾಪಾತ್ಮಳೆ, ಮಾರಿ ಉದರದಲ್ಲಿ ಮನುಜನುದ್ಭವಿಸಿದಲಿ. ಅಯ್ಯೋ, ಈ ಕೈಕೆಯ ಗರ್ಭದಲ್ಲಿ ಭರತನ ಜನ್ಮವಾಯಿತೆ. ಅಯ್ಯೋ, ಅಮ್ಮ ಎಂಬ ಶಬ್ದಕ್ಕೆ ಹರಳೆ, ವಂಶನಾಶವೆಂಬ ತಳದಿಯ ಮೇಲೆ ದಶರಥನ ಮೃತದೇಹವನ್ನೇ ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ ಎಂಬ ಭವನವನ್ನೇ ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ, ರಾಜ್ಯದ್ರೋಹ, 4 ಕಾಲುಗಳ ಸಿಂಹಾಸನವನ್ನೇ ರಚಿಸಿ ಮಾತೃದ್ರೋಹ ಎಂಬ ಛತ್ರದಗಳಿಗೆ ಕುಳ್ಳರಿಸಿ ಮನಮಾಡಿದೆಯೇಕೆ ತಾಯಿ? ಮನಮಾಡಿದೆಯೇಕೆ? ಛೀ, ಪಾಪಾತ್ಮಳೆ, ನಿನ್ನನ್ನು ಹೀಗೆಯೇ ಬಿಟ್ಟಿದೆ. ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ
ನಿನ್ನಂತೆಯೇ ದುರ್ಬುದ್ಧಿಯೇ ಬರುವುದು. ಈಗಲೇ ನಿನ್ನನ್ನು ಕೊಂದು ನನ್ನ ಕ್ರೋಧಕ್ಕೆ ಶಾಂತಗೊಳಿಸುವನು. ಕುಮಾರ, ಅಗ್ರಜ ಶಾಂತರಾಗು. ಕಡಿಯುವುದನ್ನು ಸೀತ ಮಾತೆಯ. ಅಗ್ರಜ ಶಾಂತರಾಗು. ಕಡಿಯುವುದನ್ನು ಸೀತ ಮಾತೆಯ. ಮಾತೆಯ ಚೆಲು ಪಾತಕವೆನಿಹುದು. ಅಗ್ರಜ ಮಾತೆಯ ಚೆಲು ಪಾತಕವೆನಿಹುದು. ಕಡಿಯುವುದನ್ನು ಸೀತ ಮಾತೆಯ. ನ್ಯಾಯವೇ ನಿಮಗಿದು ಈ ಪರಿಗೈಯುವುದು. ನ್ಯಾಯವೇ ನಿಮಗಿದು ಈ ಪರಿಗೈಯುವುದು. ಮಾತೆಯ ಚೆವು ಪಾದಕವೆನಿಹುದು. ಮಾತೆಯ ಚೆವು ಪಾದಕವೆನಿಹುದು. ಕಡಿಯುವುದನ್ನು ಸೀತ ಮಾತೆಯ. ಅಗ್ರಜ ಶಾಂತನಾಗು. ಮಾತಿರುವುದೇ ಮಹಾಪಾಪಕರ. ಇಲ್ಲಿ ಆದರೂ ಸರಿ, ಶ್ರೀರಾಮಚಂದ್ರನನ್ನು ಹುಡುಕಿ ಅವರನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕ್ರೋಧವನ್ನು ತರುತ್ತದೆ. ಸರಿಯಾಗಿ ಹೇಳಿದೆ ಶತ್ರುಘ್ನ. ನಿಲ್ಲು ಕುಮಾರ, ನಿಲ್ಲು. ಇದೆಲ್ಲ ಮಾಡಿದ್ದು ನಾನು ನಿನಗಾಗಿ ಅಲ್ಲವೇ? ಈಗಲಾದರೂ ಇದನ್ನೆಲ್ಲ ಮರೆತು ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡು. ಹೆತ್ತ ಹೊಟ್ಟೆಗೆ ಸಂತೋಷವನ್ನಾದರೂ ನೀಡು ಮಗನೇ. ಏನು? ನನ್ನ ಅಣ್ಣನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳಿಸಿ ನಾನು ಪಟ್ಟಾಭಿಷೇಕನಾಗಬೇಕೆ? ಲಕ್ಷ್ಮಣಂ ತರೆಯಲ್ಕೆ ಅವಲಕ್ಷಣವಾಯಿತೆ ರಾಮ. ಮದತಿ ನಗಲಿ ಸೌಮಿತ್ರಿ ಒದಗಿದ ಈ ಸೇವಾ ಭಾಗ್ಯ ಈ ಭರತನ ಪಾಲಿಗೆ ಇಲ್ಲವಾಯಿತೆ. ರಾಮ ಶತ್ರುಘ್ನ. ಅಗ್ರಜ ನನ್ನಣ್ಣನಾದ ಶ್ರೀರಾಮಚಂದ್ರನು ಇಲ್ಲದ ಈ ಅಯೋಧ್ಯೆಯಲ್ಲಿ ನಾವು ಇರಲಾರೆವು ಶತ್ರುಘ್ನ. ನಡೆ ಶತ್ರುಘ್ನ, ನನ್ನಣ್ಣನಾದ ಶ್ರೀರಾಮಚಂದ್ರನನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ, ಹೋಗೋಣ.